ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 2021 ಸೆಪ್ಟೆಂಬರ್ ತಿಂಗಳು. ಅವತ್ತಿಗಿನ್ನೂ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ರಷ್ಯಾದ ಅವತ್ತಿನ ಉಪ ಪ್ರಧಾನಿ ಯೂರಿ ಬೋರಿಸೋವ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದನ್ನು ಕೇಳಿ ಚೈನಾ, ಪಾಕಿಸ್ತಾನಗಳು ಬೆಚ್ಚು ಬಿದ್ವು. ಅಮೆರಿಕ ಅನ್ನೋ ದೇಶ ಏನಾದರೂ ಮಾಡಿ ಈ ಡೀಲನ್ನು ಕ್ಯಾನ್ಸಲ್ ಮಾಡಿಸಬೇಕು ಅಂತ ಅನ್ಕೋತು. ಅರಬ್ ದೇಶಗಳು ರಷ್ಯಾಗೆ ಭಾರತದ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಅಂತ ಮಾತಾಡ್ಕೊಳ್ತಾ ಇದ್ವು. ಆದರೆ ಭಾರತದ ಪ್ರಧಾನಿಯ ಮುಖದಲ್ಲಿ ಸಣ್ಣದೊಂದು ನಗು ಮಾತ್ರ ಇತ್ತು. ಅವತ್ತಿಷ್ಟೆಲ್ಲ ಬೆಳವಣಿಗೆಗೆ ಕಾರಣವಾದ ಅಂಶ ಏನಪ್ಪಾ ಅಂದರೆ, ರಷ್ಯಾದ ಅತ್ಯಾಧುನಿಕ ಸ್ಯಾಟಲೈಟ್ ಕಿಲ್ಲರ್ ಅಂತಲೇ ಕರೆಸ್ಕೊಳ್ತಾ ಇದ್ದ, ಆಗಷ್ಟೇ ರಷ್ಯಾದ ಸೇನೆಯನ್ನು ಅಧಿಕೃತವಾಗಿ ಸೇರಿದ್ದ S-400 ಏರ್ ಡಿಫೆನ್ಸನ್ನು ಭಾರತ ಕೇಳ್ತಾ ಇದೆ. ಬಹುಶಃ ಭಾರತವೇ S-400ನ ಮೊದಲ ಖರೀದಿದಾರ ಆಗುತ್ತೋ ಏನೋ ಅನ್ನೋ ಮಾತನ್ನು ಯೂರಿ ಬೋರಿಸೋವ್ ಹೇಳಿದರು. ಗೆಳೆಯರೆ, ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರಲ್ಲಿ ಅತಿ ಹೆಚ್ಚು ಕೇಳಿಬಂದದ್ದು S-400ನ ಹೆಸರು. ಅದು ಭಾರತದ ಸುದರ್ಶನ ಚಕ್ರ, ಶತ್ರುಗಳ ಪಾಲಿಗದು ಯಮಪಾಶ ಅಂತೆಲ್ಲ ಮಾಧ್ಯಮಗಳು ವರ್ಣಿಸಿದ್ವು. ಆಫ್ಕೋರ್ಸ್ S-400 ಅನ್ನೋದು ಜಗತ್ತಿನ ಅತ್ಯಾಧುನಿಕ ಹಾಗೂ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಂಥ S-400 ಅನ್ನ ಭಾರತ ಖರೀದಿ ಮಾಡಿತ್ತು. ಇನ್ನು ಇದರ ಖರೀದಿ ಸಂದರ್ಭದಲ್ಲಿ ಕೂಡ ಸಾಕಷ್ಟು ವಿರೋಧಗಳು ಕೇಳಿಬಂದವು. ಹಾಗೆ ಪಶ್ಚಿಮದ ದೇಶಗಳು ನಮ್ಮ F-35ನಾಗಲಿ F-22 ರಾಫ್ಟರ್ನಾಗಲಿ ಇದರಿಂದ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತ ಸುಮ್ಮನೆ ಇಲ್ಲಿ ಹಣ ವೇಸ್ಟ್ ಮಾಡ್ತಾ ಇದೆ, ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳ ಮುಂದೆ ಇದರ ಆಟ ನಡೆಯೋದಿಲ್ಲ ಅಂತೆಲ್ಲ ಮಾತಾಡ್ತಾ ಹೋಗ್ತಾ ಇದ್ವು. ಆದರೆ S-400 ಪದೇ ಪದೇ ತನ್ನ ಶಕ್ತಿಯನ್ನು ನಿರೂಪಿಸ್ತಾ ಹೋಯಿತು. ಇದುವರೆಗೆ F-35 ಹಾಗೂ F-22 ರಾಫ್ಟರ್ಗಳು ಇದರ ಮುಂದೆ ಬಂದಿಲ್ಲ. ಬಂದರೆ ಆಗ ಅವು ಇದರ ಮುಂದೆ ನಿಲ್ಲುತ್ವಾ ಅಥವಾ ಅವುಗಳನ್ನು ಇದು ಹೊಡೆದು ಹಾಕುತ್ತಾ ಅನ್ನೋದು ಗೊತ್ತಾಗುತ್ತೆ. ಸದ್ಯದ ಮಟ್ಟಿಗೆ ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷದಲ್ಲಿ ಮತ್ತು ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಕೂಡ S-400 ತನ್ನ ವಿರಾಟ್ ದರ್ಶನವನ್ನು ಮಾಡಿಸಿದೆ. ಅಫ್ಕೋರ್ಸ್ ಮೊನ್ನೆ ಭಾರತ S-400 ಅನ್ನು ಬಳಕೆ ಮಾಡಿರೋದು ತುಂಬಾನೇ ಕಡಿಮೆ. ಅದಕ್ಕೆ ಹೆಚ್ಚು ಕೆಲಸ ಇಲ್ಲದಂತೆ ನಮ್ಮ ಫ್ರಂಟ್ ಲೈನ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಆಕಾಶ್ ಬರಾಕುಗಳು ಬಹುತೇಕ ಪಾಕಿಸ್ತಾನದಿಂದ ಬಂದ ಎಲ್ಲ ಮಿಸೈಲುಗಳು ಹಾಗೂ UAVಗಳನ್ನು ಹೊಡೆದು ಹಾಕಿದ್ವು. ಆದರೂ S-400 ತನ್ನ ಕಾರ್ಯಕ್ಷಮತೆಯಲ್ಲಿ ಎಲ್ಲೂ ಹಿಂದೆ ಬೀಳಲಿಲ್ಲ. ಚೈನಾದ 4ನೇ ತಲೆಮಾರಿನ ಯುದ್ಧ ವಿಮಾನ ಅಂತ ಕರೆಸಿಕೊಳ್ಳುವ JF-17 ಅನ್ನು S-400 ಹೊಡೆದು ಕೆಡವಿದೆ. ಹೀಗಾಗಿ ಈಗ S-400ಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಭಾರತ ಕೂಡ ಇನ್ನಷ್ಟು S-400ಗಳ ಖರೀದಿಗೆ ಮುಂದಾಗ್ತಾ ಇದೆ. ಗೆಳೆಯರೆ, ಇಲ್ಲಿ S-400 ಜೊತೆಗೆ S-500 ಖರೀದಿಯ ಬಗ್ಗೆ ಕೂಡ ಭಾರತ ಯೋಚಿಸ್ತಾ ಇದೆ. ಇನ್ನು ಈ ಬಾರಿಯ ಸಂಘರ್ಷದ ಮತ್ತೊಂದು ಮಹತ್ವ ಅಂದ್ರೆ ನಮ್ಮ ಬ್ರಹ್ಮೋಸ್ನ ತಾಕತ್ತೇನು ಅನ್ನೋದನ್ನ ರಷ್ಯಾ ಕೂಡ ಕಣ್ತುಂಬಿಕೊಂಡಿದೆ. ಹಾಗೆ ನೋಡಿದ್ರೆ ಬ್ರಹ್ಮೋಸ್ನಷ್ಟೇ ಶಕ್ತಿಶಾಲಿ ಹಾಗೂ ಬ್ರಹ್ಮೋಸ್ನ ಮೂಲ ಅಂತ ಕರೆಸಿಕೊಳ್ಳುವುದು ರಷ್ಯಾ ಬಳಿಯಲ್ಲಿನ P-800ಗಳು. ಇದನ್ನ ಯಾಖಾಂಟ್ ಅಂತ ಕೂಡ ಕರೀತಾರೆ. ಈ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗೆ ಹೋಲಿಕೆ ಮಾಡಿದ್ರೂ ಕೂಡ ಅಕ್ಯುರೆಸಿಯಲ್ಲಿ ಬ್ರಹ್ಮೋಸ್ ಈ P-800 ಅನ್ನು ಮೀರಿಸ್ತಾ ಇದೆ. ಹೀಗಾಗಿ ಭಾರತದ ಕಾರ್ಯಕ್ಷಮತೆ ರಷ್ಯಾದ ಕಣ್ಣರಳು ಹಾಗೆ ಮಾಡಿರೋದ್ರಿಂದ ಮತ್ತು ಭಾರತ ಆಯುಧಗಳ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಸಿದ್ಧ ಇಲ್ಲದೆ ಇರೋ ಕಾರಣದಿಂದ ನಾವು ನಮ್ಮಲ್ಲೇ ಆಯುಧಗಳನ್ನು ತಯಾರು ಮಾಡಬೇಕು, ಮೇಕ್ ಇನ್ ಇಂಡಿಯಾ ಆಗಲೇಬೇಕು ಅಂತ ಹೇಳೋದ್ರಿಂದ ಇನ್ನು ರಷ್ಯಾದ ಯಾವ ಆಯುಧ ತಂತ್ರಜ್ಞಾನವನ್ನು ಕದಿಯುವ ಕೆಟ್ಟ ಚಟ ಭಾರತಕ್ಕಿಲ್ಲ. ಆದ್ದರಿಂದ ಈ S-500ಗಳನ್ನು ಮೇಕ್ ಇನ್ ಇಂಡಿಯಾ ಮಾಡೋ ಬಗ್ಗೆ ಅಂದರೆ ರಷ್ಯಾ ಹಾಗೂ ಭಾರತಗಳು ಜಂಟಿಯಾಗಿ ಭಾರತದಲ್ಲೇ ತಯಾರು ಮಾಡೋ ಬಗ್ಗೆ ಕೂಡ ಮಾತುಕತೆಗಳು ನಡೀತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಅಧಿಕೃತ ಮೂಲಗಳು ಅಂದರೆ ರಷ್ಯಾ ಸರ್ಕಾರ ಆಗಲಿ ಅಥವಾ ಭಾರತದ ಸರ್ಕಾರ ಆಗಲಿ ಈ ಬಗ್ಗೆ ಗುಟ್ಟನ್ನು ಇನ್ನೂ ಬಿಟ್ಟುಕೊಡ್ತಾ ಇಲ್ಲ. ಇನ್ನು S-500 ಅನ್ನೋದು S-400ಗಿಂತಲೂ ಬಲಿಷ್ಠ. ಇದು ಸರ್ಫೇಸ್ ಟು ಏರ್ ಮಿಸೈಲು. ಇದನ್ನು ರಷ್ಯಾದ ಸರ್ಕಾರಿ ರಕ್ಷಣಾ ಉಪಕರಣಗಳ ಕಂಪನಿ ಅಲ್ಮಾಜ್ ಆಂಟೈ ನಿರ್ಮಾಣ ಮಾಡುತ್ತೆ. ಇದರ ಒಂದು ಯೂನಿಟ್ನ ಬೆಲೆ $2.5 ಬಿಲಿಯನ್ ಅಂದರೆ ಭಾರತೀಯ ಕರೆನ್ಸಿಲಿ ಹೇಳೋದಾದ್ರೆ ಸುಮಾರು 20,000 ಕೋಟಿ ರೂಪಾಯಿಗಳಷ್ಟಾಗತ್ತೆ. ಇನ್ನು ಈ S-500ಗಳ ನಿರ್ಮಾಣ ಕಾರ್ಯ 2013ರಿಂದ ಶುರುವಾಯಿತು. ಇದೇ ಸಮಯದಲ್ಲಿ S-400ಗಳನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇತ್ತು. ತನ್ನ ಬತ್ತಳಿಕೆಯಲ್ಲಿನ S-300ಗಳನ್ನು ಸಂಪೂರ್ಣವಾಗಿ ಬದಲಿಸೋದಕ್ಕೆ ಚೀನಾ ನಿರ್ಧಾರ ಮಾಡಿದ ಕಾರಣ ಈ ಎರಡೂ ಆಯುಧಗಳ ತಯಾರಿ ಕೆಲಸ ಒಟ್ಟೊಟ್ಟಿಗೆ ಆರಂಭ ಆಯಿತು. ಆದರೆ S-400 ಅನ್ನೋದು ಬೇಗ ಸೇನೆಯನ್ನು ಸೇರಿತು. S-500ಗಳನ್ನು ಹೆಚ್ಚು ಹೆಚ್ಚು ಪರೀಕ್ಷೆಗೆ ಒಳಪಡಿಸ್ತಾ ಹೋದ ಕಾರಣ ಇದು ಸೇನೆಗೆ ಸೇರ್ಪಡೆಯಾಗೋದಕ್ಕೆ ಸ್ವಲ್ಪ ಹೆಚ್ಚು ಸಮಯವನ್ನು ತಗೊಳ್ತು. ಇನ್ನು 2019 ಜೂನ್ 30 ಹೊತ್ತಿಗೆ S-500 ಅನ್ನೋದು ತನ್ನ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ
ಪ್ರೊಡಕ್ಷನ್ ಲೈನಿಗೆ ಬಂತು. ಮುಂದೆ 2020ರಲ್ಲಿ ಈ S-500ಗಳನ್ನು ಬಳಸಿ ಲೋ ಅರ್ತ್ ಆರ್ಬಿಟಲ್ಲಿದ್ದ ತನ್ನದೇ ಸ್ಯಾಟಲೈಟ್ ಒಂದನ್ನು ರಷ್ಯಾ ಹೊಡೆದು ಹಾಕ್ತು. ಆ ಮೂಲಕ ಇದು ಸ್ಯಾಟಲೈಟ್ಗಳನ್ನು ಕೂಡ ಹೊಡೆದು ಹಾಕುತ್ತೆ ಅನ್ನೋದನ್ನು ತೋರಿಸಿಕೊಟ್ಟ ರಷ್ಯಾ ಈ S-500ಗಳನ್ನು 2021ರಲ್ಲಿ ಅಧಿಕೃತವಾಗಿ ಸೇನೆಗೆ ಸೇರ್ಪಡೆ ಕೂಡ ಮಾಡಿಕೊಳ್ತು. ಗೆಳೆಯರೆ, ಇಲ್ಲಿ S-500 ಟೆಸ್ಟ್ಗಳ ಬಗ್ಗೆ ಅಮೆರಿಕದ ಬೇಹುಗಾರಿಕಾ ಸಂಸ್ಥೆಗಳು ಒಂದಷ್ಟು ವರದಿಗಳನ್ನು ಕೊಟ್ಟಿವೆ. 2018ರಲ್ಲಿ ರಷ್ಯಾ ಪರೀಕ್ಷೆ ಮಾಡಿದ S-500 482 ಕಿಲೋಮೀಟರ್ಗಳ ದೂರದ ಟಾರ್ಗೆಟ್ ಅನ್ನು ಅಕ್ಯುರೇಟ್ ಆಗಿ ಹೊಡೆದು ಹಾಕ್ತಂತೆ. ಇದು ಈ ಹಿಂದೆ ರಷ್ಯಾದ ರೆಕಾರ್ಡ್ಗಿಂತ 80 ಕಿಲೋಮೀಟರ್ನಷ್ಟು ಹೆಚ್ಚು ದೂರದ ಟಾರ್ಗೆಟ್ ಅನ್ನು ಹೊಡೆದಿದೆ ಅನ್ನೋ ಮಾಹಿತಿಯನ್ನು ಅಮೆರಿಕದ ಬೇಹುಗಾರಿಕಾ ಏಜೆನ್ಸಿಗಳು ಕೊಟ್ಟವು. ಅಲ್ಲಿಗೆ S-500 ಅನ್ನೋದು S-400ಗಿಂತ ಬಲಿಷ್ಠ ಅನ್ನೋದು ಗೊತ್ತಾಯಿತು. ಇನ್ನು S-500ನ ಮೊದಲ ಯೂನಿಟ್ ಅನ್ನ ಮಾಸ್ಕೋ ಒಬ್ಲಾಸ್ಟ್ ಅಲ್ಲಿ ಇಡಲಾಯಿತು. ಒಬ್ಲಾಸ್ಟ್ ಅಂದ್ರೆ ರಾಜ್ಯ ಅಂತ ಅರ್ಥ. ರಷ್ಯಾ ತನ್ನ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತನ್ನ ರಾಜಧಾನಿಯನ್ನ ಸುರಕ್ಷಿತವಾಗಿಡೋದಕ್ಕೆ ಮೊದಲು ಬಳಸ್ತು. ಆದರೆ 2022ರ ಯುಕ್ರೇನ್ ಯುದ್ಧ ಶುರುವಾದ ನಂತರ ಇವುಗಳನ್ನು ಕ್ರಿಮಿಯಾಗೆ ಕೂಡ ಡೆಪ್ಲಾಯ್ ಮಾಡಲಾಯಿತು ಅನ್ನೋ ಮಾಹಿತಿಯನ್ನ ಯುಕ್ರೇನ್ ಕೊಡ್ತು. ಆದರೆ ಈ S-500 ಅಲ್ಲಿ ಕೆಲಸ ಮಾಡಲಿಲ್ಲ ಅನ್ನೋದನ್ನು ಕೂಡ ಯುಕ್ರೇನೇ ಹೇಳ್ಕೊಳ್ತು. ಇಲ್ಲಿ ಕ್ರಿಮಿಯಾನ ರಷ್ಯಾ ಜೊತೆ ಸಂಪರ್ಕಿಸುವ ಕೆರ್ಚ್ ಬ್ರಿಡ್ಜ್ ಅನ್ನ ನಾವು ಹೊಡೆದು ಹಾಕ್ತೀವಿ ಅಂತ ಹೆದರಿ ರಷ್ಯಾ S-500AD ಅಂದ್ರೆ ಏರ್ ಡಿಫೆನ್ಸ್ ಅನ್ನ ಕ್ರಿಮಿಯಾದಲ್ಲಿ ನಿಲ್ಲಿಸ್ತು. ಆದರೆ ನಾವು ಅಮೆರಿಕಾದ MGM-140 ಸೂಪರ್ ಸ್ಯಾನಿಕ್ ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಬಳಸಿ ಕ್ರಿಮಿಯಾ ಮೇಲೆ ದಾಳಿ ಮಾಡಿದ್ವಿ. ಆ ದಾಳಿಯನ್ನು ತಡೆಯೋದ್ರಲ್ಲಿ S-500 ವಿಫಲವಾಯಿತು ಅಂತ ಯುಕ್ರೇನ್ ಹೇಳ್ಕೊಳ್ತು. ಆದರೆ ಕ್ರಿಮಿಯಾದಲ್ಲಿ S-400 ಅಥವಾ S-500 ಅನ್ನ ರಷ್ಯಾ ನಿಜವಾಗಲೂ ನಿಯೋಜನೆ ಮಾಡಿತ್ತಾ ಅನ್ನೋ ಅನುಮಾನಗಳು ಮಾತ್ರ ಹಾಗೆ ಉಳ್ಕೊಂಡ್ವು. ಯಾಕೆಂದರೆ ಅಲ್ಲಿ S-500 ಇದೆ ಅನ್ನೋದಕ್ಕೆ ಯುಕ್ರೇನ್ ಯಾವ ಸಾಕ್ಷ್ಯಗಳನ್ನು ಕೊಡಲಿಲ್ಲ. ಹಾಗೆ ರಷ್ಯಾ ಕೂಡ ಯುಕ್ರೇನಿನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗಲಿಲ್ಲ. ಸೊ ಅಲ್ಲಿ ಯಾವ ಏರ್ ಡಿಫೆನ್ಸನ್ನು ರಷ್ಯಾ ನಿಲ್ಲಿಸಿತ್ತು ಅನ್ನೋದು ಖಚಿತವಾಗಿ ಗೊತ್ತಾಗಲಿಲ್ಲ. ಇನ್ನು ಈ S-500 ಬ್ಯಾಲಿಸ್ಟಿಕ್ ಹಾಗೂ ಸೂಪರ್ಸಾನಿಕ್ ಮಿಸೈಲ್ಗಳನ್ನು ಹೊಡೆಯೋದಕ್ಕೆ ಅಂತಲೇ ಡಿಸೈನ್ ಮಾಡಲಾಗಿದೆ. ಇದು 600 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಮಿಸೈಲ್ ಮತ್ತು ಇನ್ನಿತರ ವೈಮಾನಿಕ ಆಬ್ಜೆಕ್ಟ್ಗಳನ್ನು ಹೊಡೆದು ಹಾಕುತ್ತೆ. ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಡೆದು ಹಾಕೋದಕ್ಕೆ ಕ್ಷಿಪಣಿಗಳನ್ನು ಬಳಸ್ತಾರೆ. ಹಾಗೆ 500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಲಾಗುತ್ತೆ. ಹೀಗಾಗಿ S-500 ಇದ್ದರೆ 500 ಕಿಲೋಮೀಟರ್ಗಳಷ್ಟು ಉದ್ದದ ಗಡಿಯನ್ನು ರಕ್ಷಿಸಿಕೊಳ್ಳೋದಕ್ಕೆ ಸುಲಭವಾಗಿ ಸಾಧ್ಯ ಆಗುತ್ತೆ. ಇನ್ನು 180ರಿಂದ 200 ಕಿಲೋಮೀಟರ್ಗಳ ಮೇಲಿರುವ ಅಂದರೆ 2 ಲಕ್ಷ ಮೀಟರ್ಗಳಷ್ಟು ಮೇಲೆ ಹಾರಾಡಬಲ್ಲ ಟಾರ್ಗೆಟ್ ಅನ್ನು ಕೂಡ ಇದು ಈಸಿಯಾಗಿ ಹೊಡೆದು ಹಾಕತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳು 2 ಲಕ್ಷ ಮೀಟರ್ಗಳಷ್ಟು ಎತ್ತರದಲ್ಲಿ ಹಾರುತ್ತವೆ. ಸೊ ಅವುಗಳನ್ನು ಕೂಡ ಇದು ಇಂಟರ್ಸೆಪ್ಟ್ ಮಾಡಿ ಟಾರ್ಗೆಟ್ ಹಂಟ್ ಮಾಡೋ ಶಕ್ತಿಯನ್ನು ಹೊಂದಿದೆ. ಇನ್ನು ಒಮ್ಮೆ ಇದರ ವ್ಯಾಪ್ತಿಗೆ ಯಾವುದೇ ಮಿಸೈಲ್ ಬಂದರೂ ಕೇವಲ 4 ಸೆಕೆಂಡ್ಗಳಲ್ಲಿ ಇದು ಆಕ್ಟಿವ್ ಆಗುತ್ತೆ ಮತ್ತು ಪ್ರತಿ ಸೆಕೆಂಡ್ಗೆ 7 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಪಾಸ್ ಆಗುವ ಮಿಸೈಲ್ಗಳನ್ನು ಕೂಡ ಇದು ಹೊಡೆದು ಕೆಡವುತ್ತೆ. ಇನ್ನು ಈ S-500ನ ಮಿಸೈಲ್ಗಳ ವೇಗ ಸುಮಾರು 20 ಮ್ಯಾಕ್ನಷ್ಟು ಅಂತ ಹೇಳ್ತಾರೆ. ಇನ್ನು ಇದನ್ನು ಕೂಡ ಟ್ರಕ್ ಮೌಂಟ್ ಮಾಡಲಾಗುತ್ತೆ. 10x10ನ ಟ್ರಕ್ಗಳಲ್ಲಿ ಇದನ್ನಿಟ್ಟು ಎಲ್ಲಿಗೆ ಬೇಕಾದರೂ ಇದನ್ನು ನಿಯೋಜನೆ ಮಾಡುವ ಮತ್ತು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತಕ್ಷಣಕ್ಕೆ ಸಾಗಿಸುವ ಅವಕಾಶ ಇರುತ್ತೆ. ಇದರಲ್ಲಿ ಮಲ್ಟಿ ಎಂಗೇಜ್ಮೆಂಟ್ ರಡಾರ್, ಅಕ್ವಿಸಿಷನ್ ರಡಾರ್ಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ 40N6M ಅನ್ನೋ ಮಿಸೈಲ್ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಆಗಿ ಕೆಲಸ ಮಾಡಿದರೆ 77N6 ಅನ್ನೋ ಮಿಸೈಲು ಆಂಟಿ ಬ್ಯಾಲಿಸ್ಟಿಕ್ ಹಾಗೂ ಆಂಟಿ ಸ್ಯಾಟಲೈಟ್ ಮಿಸೈಲ್ ಆಗಿ ಕೆಲಸ ಮಾಡುತ್ತೆ. ಹೀಗೆ S-500 ಅನ್ನೋದು S-400ಗಿಂತಲೂ ಹೆಚ್ಚು ಬಲಿಷ್ಠವಾಗಿರೋದಷ್ಟೇ ಅಲ್ಲದೆ ಮುಂದಿನ ತಲೆಮಾರಿನ ಸ್ಯಾಟಲೈಟ್ ಯುದ್ಧಗಳಲ್ಲಿ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿನೇ ಇಂಥ S-500ಗಳನ್ನು ಖರೀದಿ ಮಾಡೋದಕ್ಕೆ ಭಾರತ ತುಂಬ ಆಸಕ್ತಿಯನ್ನು ವಹಿಸಿದಂತೆ ಕಾಣ್ತಾ ಇದೆ. ಜೊತೆಗೆ ಭಾರತಕ್ಕೆ ಇವುಗಳನ್ನು ಕೊಡೋದಕ್ಕೆ ರಷ್ಯಾ ಕೂಡ ಸಿದ್ಧ ಇದೆ. S-500 ಭಾರತಕ್ಕೆ ಸಿಕ್ಕಿದ್ರೆ ಚೈನಾದ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ಗಳನ್ನು ಕೂಡ ಭಾರತ ಇಂಟರ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ S-500ನ ಕಣ್ಣಿಂದ ಅಮೆರಿಕದ ಸ್ಟೆಲ್ತ್ ಯುದ್ಧ ವಿಮಾನಗಳು ಕೂಡ ಮಿಸ್ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ ಮೇಲೆ ಅಮೆರಿಕದ ಸ್ಟೆಲ್ತ್ ಅನ್ನು ಕದ್ದು ತಾನು ಕೂಡ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಮಾಡಿಕೊಂಡಿರುವುದಾಗಿ ಹೇಳ್ತಾ ಇರೋ ಚೈನಾದ ದಾಳಿಯನ್ನ ಸಮರ್ಥವಾಗಿ ಎದುರಿಸೋದಕ್ಕೆ S-500 ತುಂಬಾ ಉಪಯುಕ್ತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಡ್ರೋನ್, ಬ್ಯಾಲಿಸ್ಟಿಕ್ ಹಾಗೂ ಸೂಪರ್ ಸಾನಿಕ್ ಮಿಸೈಲ್ಗಳ ಜೊತೆ
ಫೈಟರ್ ಜೆಟ್ಗಳು ಕೂಡ ಇದರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಡ್ರೋನು ಹಾಗೂ ಸಣ್ಣ ಸಣ್ಣ ಮಿಸೈಲ್ಗಳನ್ನು ಹೊಡೆದು ಹಾಕೋದಕ್ಕೆ S-400 S-500ಗಳನ್ನು ಬಳಸ್ತಾ ಹೋದರೆ ಯಾರು ಬಳಸ್ತಾರೆ ಅವ್ರು ಹಾಳಾಗಿ ಹೋಗ್ತಾರೆ. ಹೀಗಾಗಿ ಇವುಗಳನ್ನು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ, ಯುದ್ಧ ವಿಮಾನಗಳನ್ನು ಹೊಡೆದು ಹಾಕೋದಕ್ಕೆ ಮಾತ್ರ ಬಳಸ್ತಾರೆ. ಉಳಿದಂತೆ ಸಣ್ಣ ಡ್ರೋನುಗಳು, ಸೂಪರ್ಸಾನಿಕ್ ಮಿಸೈಲುಗಳು, PL-15ಗಳು, ಅಬ್ದಾಲಿ 2ಗಳು, ಫತೇಗಳು ಇವುಗಳನ್ನೆಲ್ಲ ಹೊಡೆಯೋದಕ್ಕೆ ಬರಾಕ್, ಆಕಾಶ್ ಮುಂತಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳೇ ಸಾಕಾಗತ್ವೆ. ಸೊ ಈ S-500 ಅನ್ನೋದು ಭಾರತಕ್ಕೆ ಬಂದಿದ್ದೇ ಆದ್ರೆ ನಮ್ಮ ಶತ್ರುಗಳ ವಿರುದ್ಧ ಇದು ದೊಡ್ಡ ಮಟ್ಟದ ಶೀಲ್ಡ್ ಆಗತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು S-400 ಅನ್ನೋದನ್ನ ರಷ್ಯಾ ನಮಗೆ ಮಾತ್ರ ಅಲ್ಲ, ಚೈನಾಗೂ ಕೊಟ್ಟಿದೆ, ಟರ್ಕಿ ಬಳಿ ಕೂಡ S-400 ಇದೆ. ಹೀಗಾಗಿ ಅದರಲ್ಲಿ ಶತ್ರುಗಳಿಗೆ ದೊಡ್ಡ ಸರ್ಪ್ರೈಸ್ ಎಲಿಮೆಂಟ್ ಅಂತ ಕೂಡ ಏನಿರೋದಿಲ್ಲ. ಆದರೆ S-500 ಅನ್ನು ಭಾರತ ತನ್ನಲ್ಲೇ ನಿರ್ಮಾಣ ಮಾಡಿಕೊಂಡ್ರೆ ಅದರಲ್ಲಿ ಕೆಲ ವಿಶೇಷತೆಗಳನ್ನು ಅಳವಡಿಸೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ ತಾನು ಬಳಸುವ S-500ಗಳನ್ನು ರಷ್ಯಾದ ಇನ್ನಿತರ S-500ಗಳಿಗಿಂತ ಭಿನ್ನವಾಗಿ ಇಟ್ಟುಕೊಳ್ಳೋ ಬಗ್ಗೆ ಭಾರತ ನೋಡ್ಕೊಳ್ಳುತ್ತೆ. ಈಗ ನೋಡಿ, ರಷ್ಯಾದ ಯುದ್ಧ ವಿಮಾನಗಳನ್ನು ಭಾರತ ತನಗೆ ಹೇಗೆ ಬೇಕೋ ಹಾಗೊಂದಷ್ಟು ಮಾಡಿಫಿಕೇಶನ್ ಮಾಡಿಕೊಂಡಿರೋದ್ರಿಂದ ಅವೀಗ ರಷ್ಯಾದ ಬಳಿ ಇರೋ ಯುದ್ಧ ವಿಮಾನಗಳಿಗಿಂತಲೂ ಬಲಿಷ್ಠ ಅನ್ನಿಸ್ಕೊಳ್ತಾ ಇವೆ. ಸೊ ಮೇಕ್ ಇನ್ ಇಂಡಿಯಾದ ಮೂಲಕ S-500 ಮಿಸೈಲ್ಗಳನ್ನು ತನ್ನಲ್ಲೇ ತಯಾರಿಸಿಕೊಳ್ಳುವ ಸಾಧ್ಯತೆಗಳಿದ್ರೆ ಭಾರತ ಆ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳುತ್ತೆ. ಇನ್ನು ಒಂದು ವೇಳೆ ಭಾರತ ಮತ್ತು ರಷ್ಯಾಗಳು ಈ ಆಯುಧವನ್ನು ಜಂಟಿಯಾಗಿ ನಿರ್ಮಿಸಿದ್ದೇ ಆದರೆ ಅದು ಮತ್ತಷ್ಟು ಬಲಗೊಳ್ಳೋದ್ರಲ್ಲಿ ಕೂಡ ಎರಡು ಮಾತಿಲ್ಲ. ಸದ್ಯಕ್ಕೆ ಈ ಬಗ್ಗೆ ಸರ್ಕಾರಗಳು ಅಧಿಕೃತವಾಗಿ ಏನು ಹೇಳ್ತಾ ಇಲ್ಲ. ಹೀಗಾಗಿ ಇವು ಭಾರತಕ್ಕೆ ಬರೋದು ಯಾವಾಗ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗತ್ತೆ. ಇದು ಗೆಳೆಯರೆ S-500 ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.